ಮಾನ್ಯರೇ, ಗೌರವ ರಕ್ಷೆಯು ತಮ್ಮ ಪರಿವೀಕ್ಷಣೆಗೆ ಸಿದ್ಧವಿದೆ. ಗೌರವ ರಕ್ಷೆ ಪೂಜಾ ಶಸ್ತ್ರ, ಗೌರವ ರಕ್ಷೆ ವಿಸರ್ಜನೆ. ವೇದಿಕೆಯಲ್ಲಿ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸ್ವಾಗತ, ಗೌರವದ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಜನಸಾಮಾನ್ಯರಿಗೆ ನಿಲುಕುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇವತ್ತು ಜನಸಾಮಾನ್ಯರಿಂದ ನಮ್ಮೆಲ್ಲರ ನಾಯಕ ಎಂದೆನಿಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ನಾಗೇಶ್ ಕಂದೆಗಾಲ ಮತ್ತು ತಂಡದವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಗಗನಚುಕ್ಕಿ ಜಲಪಾತೋತ್ಸವ 2024 ಪ್ರತಿ ವರ್ಷದಂತೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವರನ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ವಾಗತದ ಒಂದಿಗೆ ಜಿಲ್ಲಾಡಳಿತದಿಂದ ಗೌರವ ಸಮರ್ಪಣೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಶಾಸಕರು ನೆರವೇರಿಸಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರೀತಿ ಅವ್ರ ಟೀಕೆ ಟಿಪ್ಪಣಿ ನಿಮಗೆ ಸಮಾಧಾನ ಆದರೆ ನಾವೇನು ಮಾತಾಡಲ್ಲ. ಅವ್ರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ವಿಶ್ವವಿಖ್ಯಾತ ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನೆರವೇರ್ತಾ ಇದೆ. 2 ದಿನಗಳ ಕಾಲ ಬೆಳಗಿನಿಂದ ಕಲಾವಿದರ ಕಾರ್ಯಕ್ರಮಗಳೊಟ್ಟಿಗೆ ಆರಂಭಗೊಂಡಂತಹ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸುವ ಮೂಲಕ ವಿದ್ಯುಕ್ತವಾಗಿ ಈ ದಿನ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ಅವರೊಟ್ಟಿಗೆ ಆಗಮಿಸಿರುವ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು ಅನ್ನೋದು ನಮ್ಮ ಮನವಿ. ಭೋರ್ಗರೆಯುವ ಜಲಪಾತ ಒಂದು ಕಡೆ ಆದರೆ ಪ್ರಕೃತಿಯ ರಮಣೀಯ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳುವಂತಹ ಈ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಈ ಭವ್ಯವಾದ ವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರನ್ನು ಒಳಗೊಂಡಂತೆ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರವರೆಗೆ ಅನೇಕ ಕಲಾ ತಂಡಗಳು ಪ್ರಸ್ತುತಪಡಿಸುವ ಕಲಾ ಪ್ರಕಾರಗಳನ್ನು ಕಣ್ತುಂಬಿಕೊಳ್ಳುವ ಸನ್ನಿವೇಶ. ಹಾಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೊಂಬಾಳೆಯನ್ನು ಅನಾವರಣಗೊಳಿಸುವ ಮೂಲಕ ಅರಳಿಸುವ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿದ್ದಾರೆ. ಹೊಂಬಾಳೆ ಅರಳಿದೆ, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಸಂಭ್ರಮ ಮನೆ ಮಾಡಿದೆ, ಉತ್ಸವ ಕಳೆಗಟ್ಟಿದೆ. ಈ ಒಂದು ಅದ್ಭುತವಾದ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದಾರೆ. ಆದರೆ ಅವ್ರು ಮಾತನಾಡ್ತಕ್ಕಂಥ ರೀತಿ, ನಡ್ಕೊಳ್ತಕ್ಕಂಥ ರೀತಿ ಒಂದು ಇರಬೇಕು. ಕುಮಾರಸ್ವಾಮಿ ಅವರು ಈ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿ ಬಂದಿದ್ದಾರೆ. ಎಲ್ಲ ವರ್ಗದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ತನ್ನ ಸರ್ವಸ್ವವನ್ನು ಮುಡಿಪಾಗಿಟ್ಟು ಹೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಒಂದು ಶ್ರೀಮತಿ ಮಾದೇವಮ್ಮನವರೇ, ಈ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡಗಳಾದಂಥ ಚಿಕ್ಕಲಿಂಗಯ್ಯನವರೇ, ನಮ್ಮೆಲ್ಲರ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಿರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಕೂಡ ಸ್ವಾಗತ. ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಅತ್ಯಂತ ಸಂಸ್ಕೃತಿಯ ಪ್ರೀತಿಯನ್ನು ಹೊಂದಿರುವಂತಹ, ವಿಶೇಷ ಆಸಕ್ತಿಯನ್ನು ಹೊಂದಿರುವಂತಹ ಈ ನಮ್ಮ ಪ್ರಕಾಶ್ ರಾಠೋಡ್ ಅವರೇ, ದಿನೇಶ್ ಗೂಳಿಗೌಡ್ರೆ, ನಮ್ಮ ಎಲ್ಲ ಗೌರವ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಏಷ್ಯಾದಲ್ಲೇ ಮೊಟ್ಟ ಮೊದಲ ಬೆಳಕಿನ ಕಿರಣಗಳನ್ನು ಕೊಟ್ಟಂತಹ ಜಲವಿದ್ಯುತ್ ಆಗರ ಇದು ಕಳೆದ ವರ್ಷ ಮಳೆ ಆಗಿರಲಿಲ್ಲ. ಬಹಳ ಜನ ಹೇಳಿದ್ರು ಸಿದ್ದರಾಮಯ್ಯನ ಕಾಲು ಕೂಡ ಚೆನ್ನಾಗಿಲ್ಲ.
ಮಳೆ ಬರಲ್ಲ, ಅದಕ್ಕೋಸ್ಕರ ಕಾಲು ಗುಣ ಚೆನ್ನಾಗಿ, ಅದಕ್ಕೋಸ್ಕರ ಮಳೆ ಬರಲ್ಲ. ಈಗ ಮಳೆ ಬಂದದಲ್ಲ, ಏನಂತಾರೆ, KRS ತುಂಬಿದೆಯಲ್ಲ, ಕಬಿನಿ ತುಂಬಿದೆಯಲ್ಲ, ಆರಂಗಿ ತುಂಬಿದೆಯಲ್ಲ, ಹೇಮಾವತಿ ತುಂಬಿದೆಯಲ್ಲ, ಅಪ್ಪರ್ ಕೃಷ್ಣ ತುಂಬಿದೆಯಲ್ಲ, ತುಂಗಭದ್ರಾ ತುಂಬಿದೆಯಲ್ಲ, ಈಗೇನು ಹೇಳ್ತಾರೆ, ಮಲಪ್ರಭಾ ತುಂಬಿದೆಯಲ್ಲ, ಘಟಪ್ರಭಾ ತುಂಬಿದೆಯಲ್ಲ, ಶರಾವತಿ ತುಂಬಿದೆಯಲ್ಲ. ಈಗ ಆ ಮಾತೇ ಆಡಲ್ಲ. ಅಶೋಕ ಅಂತ ಒಬ್ಬ ಇದ್ದಾನೆ, ಲೀಡರ್ ಆಫ್ ದಿ ಅಪೋಸಿಷನ್. ಲೀಡರ್ ಆಫ್ ದಿ ಅಪೋಸಿಷನ್. ಸಿದ್ದರಾಮಯ್ಯನ ಕಾಲ್ಗುಣ ಸರಿ ಇಲ್ಲ, ಅದಕ್ಕೆ ಮಳೆ ಬಂದಿಲ್ಲ. ಪ್ರಕೃತಿ ನಿಯಮ, 3 ವರ್ಷ 4 ಸಾರಿ ಮಳೆ ಬರಲ್ಲ, ಬರಗಾಲ ಬರ್ತದೆ. ಕರ್ನಾಟಕ ಒಂದೇ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಈ ರೀತಿಯಾದಂಥ ನಮ್ಮ ಪ್ರಕೃತಿ ನಿಯಮ ಆ ಥರ ಇದೆ. ಈಗ ವಾಯು ಮಾಲಿನ್ಯ ಯಾರು ಕೇಳ್ಕೊಂಡಾಗತ್ತಾ, ಅಥವಾ ಯಾರು ಮುಖ್ಯಮಂತ್ರಿಯಿಂದ ಆಗ್ಲಿಕ್ಕೆ ಸಾಧ್ಯನಾ? ಹವಾಗುಣ ವೈಪರೀತ್ಯದಿಂದ ಕೆಲವು ಕಾಲ ಮಳೆ ಬರ್ತದೆ, ಕೆಲವು ಕಾಲ ಮಳೆ ಬರಲ್ಲ. ಕರ್ನಾಟಕ ರಾಜ್ಯ ಇದೆಯಲ್ಲ, ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ. ರಾಜಸ್ಥಾನ ಬಿಟ್ಟರೆ ಹೆಚ್ಚು ಒಣಭೂಮಿ ಇರ್ತಕ್ಕಂಥ ರಾಜ್ಯ ಕರ್ನಾಟಕ. ಅದಕ್ಕೋಸ್ಕರ ಎಲ್ಲೆಲ್ಲಿ ನೀರಾವರಿ ಮಾಡಲಿಕ್ಕೆ ಸಾಧ್ಯ ಇದೆ, ಎಲ್ಲಿ ರೈತರಿಗೆ ನೀರನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಆ ಎಲ್ಲ ಕಡೆನೂ ಕೂಡ ನೀರು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆಮೇಲೆ ಬಹಳ ಜನ ಟೀಕೆ ಮಾಡೋದು, ತಮಿಳುನಾಡಿಗೆ ನೀರು ಬಿಡ್ಬಿಡ್ತಾರೆ, ತಮಿಳುನಾಡಿಗೆ ನೀರು ಬಿಡ್ಬಿಡ್ತಾರೆ. ಪ್ರತಿ ವರ್ಷ ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ 177.25 TMC ನೀರನ್ನು ಕೊಡಬೇಕು ನಾರ್ಮಲ್ ರೈನಿ ಸೀಸನ್ನಲ್ಲಿ. ನಾರ್ಮಲ್ ಇಯರ್ನಲ್ಲಿ 177.25 TMC ನೀರು ಕೊಡಬೇಕು. ಮಳೆ ಬರಲಾದ ಕೊಡಕ್ಕಾಗಲ್ಲ. ಸಂಕಷ್ಟ ಪರಿಸ್ಥಿತಿ ಬಂದಾಗ ಇಬ್ಬರು ಹಂಚಿಕಬೇಕಾಗ್ತದೆ. ಅದನ್ನ ಕಳೆದ ವರ್ಷ ಮಾಡಿದ್ದು. ಈ ವರ್ಷ ಮಳೆ ಬಂದಿದೆ, ನೀರು ಹೋಗಿದೆ, ಹರಿದು ಹೋಗಿದೆ, ಯಾರು ನಿಲ್ಸಕ್ಕಾಗಲ್ಲ. ಆದರೆ ನಮ್ಮ ಜಲಾಶಯಗಳನ್ನು ಭರ್ತಿ ಮಾಡ್ಕೊಂಡು, ನಮ್ಮ ಕೆರೆಗಳನ್ನು ಭರ್ತಿ ಮಾಡ್ಕೊಂಡು ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಮ ರೈತರು ಉಳಿಬೇಕು, ಪಕ್ಕದ ರೈತರು ಉಳಿಬೇಕು. ಯಾಕಂದ್ರೆ ಇದು ಕಾವೇರಿ ನದಿ ಇದೆಯಲ್ಲ, ಅಂತರ ರಾಜ್ಯದಲ್ಲಿ ಹರಿದು ಹೋಗ್ತಕ್ಕಂಥ ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತೆ ಇನ್ನೊಂದು ಪಾಂಡಿಚೇರಿ. ಬಟ್ ಹೆಚ್ಚಾಗಿ ತಮಿಳುನಾಡು ಮತ್ತು ಕರ್ನಾಟಕ. ಕೇರಳಕ್ಕೆ ಕಡಿಮೆ, ಪಾಂಡಿಚೇರಿಗೆ ಕಡಿಮೆ. ಕೇರಳ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿಗೆ ನಾವು ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಮಾಡ್ತೀವಿ. ಮತ್ತೆ ಒಳ್ಳೆ ಮಳೆ ಆದಾಗ ಮಾತ್ರ ನೀರು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ಈಗ ಮಾಡಲಿ ಅವರು, BJP ಅವರು ಕೇಂದ್ರದಲ್ಲಿ ಅಧಿಕಾರ ಇದೆ, ಮೇಕೆದಾಟಿಗೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ಯಾಕೆ ಮೇಕೆದಾಟು ಕೊಟ್ಟಿಲ್ಲ? ನಾನು ಕೇಳ್ತೀನಿ, ಈ ರೈತರ ಮಕ್ಕಳು ಅಂತ ಹೇಳ್ಕೊತಾರಲ್ಲ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರಲ್ಲ, ಮೇಕೆದಾಟು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಪರ್ಮಿಷನ್ ಕೊಡಿಸ್ಲಿ. ಅದನ್ನು ಮಾಡಬೇಕು. ರೈತರ ಬಗ್ಗೆ ಕಾಳಜಿ ಇದ್ರೆ, ಕರ್ನಾಟಕದ ನೀರಾವರಿ ಬಗ್ಗೆ ಕಾಳಜಿ ಇದ್ರೆ ಮೇಕೆದಾಟು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ತಮಿಳುನಾಡಿನವ್ರಿಗೂ ಬುದ್ಧಿ ಇಲ್ಲ. ಮೇಕೆದಾಟು ಮಾಡಿದ್ರೆ ಅವ್ರಿಗೆ ಹೆಚ್ಚು ಅನುಕೂಲ ಆಗೋದು. ಆದರೂ ತಕರಾರು ಮಾಡ್ತಾ ಇದ್ದಾರೆ. ಆ ತಕರಾರನ್ನು ಬಗೆಹರಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕೈನಲ್ಲಿದೆ.
ಅದನ್ನು ಮಾಡ್ತಾ ಇಲ್ಲ. ಇಲ್ಲಿಂದ MP ಗಳಾಗಿರ್ತಕ್ಕಂಥವ್ರು, ಮಂತ್ರಿಗಳಾಗಿರ್ತಕ್ಕಂಥವ್ರು ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆಯೇ ಮಹದಾಯಿ ಯೋಜನೆಗೆ ಪರಿಸರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು, ಅದನ್ನು ಮಾಡಿಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆಯೇ ಅಪ್ಪರ್ ಕೃಷ್ಣ ಉತ್ತರ ಕರ್ನಾಟಕದಲ್ಲಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್, ಅದಕ್ಕೆ ಗೆಜೆಟ್ ನೋಟಿಫಿಕೇಶನ್ ಮಾಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಇದರಿಂದ ಮಾತಾಡ್ಬೋದು, ಟೀಕೆ ಮಾಡ್ಬೋದು, ಆದರೆ ಜನಪರವಾದಂಥ ಕಾಳಜಿ, ರೈತರ ಬಗ್ಗೆ ಬದ್ಧತೆ ಅದರ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಯಾರಿಗೆ ಬಡವರ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ದಲಿತರ ಬಗ್ಗೆ ಕಾಳಜಿ ಇದೆ, ಅವರು ಮಾತ್ರ ಈ ಜನರ ಶ್ರೇಯೋಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಮಾಡಿಲ್ಲ ಅವರು ವಿರೋಧ ಮಾಡ್ತಾರೆ. ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ತವೆ. ನಿಂತೋಗಿದೆಯಾ? ನೀರಾವರಿ ಕೆಲಸ ನಿಂತಿದೆಯಾ? PWD ಕೆಲಸ ನಿಲ್ತಿದೆಯಾ? ಕೃಷಿ ಕೆಲಸ ನಿಂತಿದೆಯಾ? ಶಿಕ್ಷಣ ಇಲಾಖೆ ಕೆಲಸ ನಿಂತಿದೆಯಾ? ಆರೋಗ್ಯ ಇಲಾಖೆಯಲ್ಲಿ ಕೆಲಸ ನಿಂತಿದೆಯಾ? ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಕೆಲಸ ನಿಲ್ತಿದೆಯಾ? ಇಲ್ಲ. ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಹಿಂದೆ ಯಾವ ಸರ್ಕಾರನೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ನಾನು 40 ವರ್ಷಗಳಿಂದ ಮಂತ್ರಿಯಾಗಿದ್ದೇನೆ. 15 ಬಜೆಟ್ಗಳನ್ನು ಮಂಡಿಸಿದ್ದೇನೆ. ಸುಮಾರು 12 ವರ್ಷಗಳ ಕಾಲ ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನನಗೆ ಯಾರೇನೇನು ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಗೊತ್ತಿದೆ. ಈ ರಾಜ್ಯದ ಜನರಿಗೆ, ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಏನಾದರೂ ಕೆಲಸ ಆಗಿದ್ರೆ ಅದು ನಮ್ಮ ಕಾಲದಲ್ಲಿ, ಕಾಂಗ್ರೆಸ್ಸಿನ ಕಾಲದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದನ್ನ ಈ ರಾಜ್ಯದ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪಾಪ ಚಂದ್ರು, ಸ್ಟಾರ್ ಚಂದ್ರು MP ನಿಂತಿದ್ರು. ಯಾಕೆ ಅವ್ರನ್ನ ಸೋಲಿಸ್ಬಿಟ್ರಿ? ಅವ್ರನ್ನ ಗೊತ್ತಿಲ್ಲ ನನಗೆ. ನಾವು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರು ಕೂಡ ನಮಗೆ ಆಶೀರ್ವಾದ ಮಾಡಬೇಕಾಗಿತ್ತು. ನೀವು ಮುಂದೆ ಇಂಥ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು, ನಾನು ಎಂಥದ್ದು ನಿಮ್ಮ ಊರು ಪುರಿಗಾಲಿ ಹನಿ ನೀರಾವರಿ ಯೋಜನೆಯನ್ನು ನಾನೇ ಮಂಜೂರು ಮಾಡಿದ್ದದ್ದು. ಈಗ ಮುಗಿತಾ ಬಂದಿದೆ. ಮತ್ತೆ ನಾನೇ ಬಂದು ಚೆಲುವರಾಯ ಸ್ವಾಮಿ ನಾನು ಇಬ್ರು ಬಂದು ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಆ ಯೋಜನೆಯ ಉದ್ಘಾಟನೆಯನ್ನು ಮಾಡುತ್ತೇವೆ. ಆಗ್ಬೋದಾ? ಮುಗಿಸ್ಬಿಡಪ್ಪ ಜೈಲಲ್ಲಿ ನರೇಂದ್ರ ಸ್ವಾಮಿ. ಹಾಗಾಗಿ ಕರ್ನಾಟಕ ಸರ್ಕಾರ, ನಿಮ್ಮ ಸರ್ಕಾರ, ಬಡವರ ಸರ್ಕಾರ, ಎಲ್ಲ ಜಾತಿ ಧರ್ಮದ ಬಡವರು ಯಾರಿದ್ದಾರೆ ಅವ್ರ ಸರ್ಕಾರ. ನಮಗೆ ಯಾವುದೇ ಜಾತಿ ಧರ್ಮ ಇಲ್ಲ. ನಾವು BJP-ಯವ್ರ ಥರ, JDS-ನವ್ರ ಥರ ಒಂದು ಜನಾಂಗದವ್ರನ್ನ ಇನ್ನೊಂದು ಜನಾಂಗದವ್ರ ವಿರುದ್ಧ ಎತ್ಕಟ್ಟತಕ್ಕಂಥ ಕೆಲಸವನ್ನು ಮಾಡೋದು ಇಲ್ಲ. ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು
ಯಾವುದೇ ದ್ವೇಷದ ರಾಜಕಾರಣ ಇರಬಾರ್ದು, ದ್ವೇಷ ಇರಬಾರ್ದು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ನವರು ಮತ್ತು ನಾವು. ಆ ಕಾರಣಕ್ಕೋಸ್ಕರ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಏನು ಕುವೆಂಪು ಅವರು ಹೇಳಿದ್ರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಣುಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಉದ್ಯಾನ ಆಗಬೇಕು ಅಲ್ವಾ? ಆ ದಿಕ್ಕಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇವತ್ತು ಗಗನಚುಕ್ಕಿ ಜಲಪಾತೋತ್ಸವವನ್ನು ಉದ್ಘಾಟನೆ ಮಾಡಿ ಇದು ಹೆಚ್ಚು ಜನ ಇದರ ಸೊಬಗನ್ನು ನೋಡಿ ಆನಂದಿಸಬೇಕು. ಹೆಚ್ಚು ಜನ ಪ್ರವಾಸಿಗರು ಈ ಕ್ಷೇತ್ರ ಇಲ್ಲಿಗೆ ಬರಬೇಕು ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಕನ್ನಡ ಭಾಷೆಯನ್ನೇ ಉಸಿರಾಡುವ ಕರ್ನಾಟಕದ ಅಪ್ಪಟ ದೇಸಿ ಸಂಸ್ಕೃತಿಯ ಜಿಲ್ಲೆ ಮಂಡ್ಯ. ಈ ಜಲಪಾತದ ವೈಭವ ಆನಂದಿಸುವ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಮಂಡ್ಯ ಜಿಲ್ಲಾಡಳಿತ ಈ ಗಗನಚುಕ್ಕಿ ಜಲಪಾತೋತ್ಸವವನ್ನು ಭಾರತದ ಗಮನ ಸೆಳೆಯಲು ರಾಜ್ಯ ಸರ್ಕಾರದ ಮಾರ್ಗದರ್ಶನದಲ್ಲಿ ಆಯೋಜಿಸಿದೆ. ಬನ್ನಿ ಈ ಜಲಪಾತೋತ್ಸವದ ಸಂಭ್ರಮದಲ್ಲಿ ಜಲಪಾತದ ಹಿನ್ನೆಲೆಯನ್ನು ತಿಳಿಯೋಣ. ಪ್ರಕೃತಿಯು ವರದಾನವಾಗಿದೆ. ತಾಯಿ ಕಾವೇರಿ ಈ ಜಿಲ್ಲೆಯ ನೆಲದ ಜೀವನದಿ. ರಾಜಧಾನಿ ಸೇರಿದಂತೆ ಹಳೆ ಮೈಸೂರು ಭಾಗ ದೇಶದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕವಿದ್ದು ಬ್ರಿಟಿಷರ ಆಡಳಿತದಲ್ಲಿ 1902ರ ಜೂನ್ 30ರಂದು ಉದ್ಘಾಟನೆಗೊಂಡ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಆಗ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ವಿಸ್ತರಿಸಿಕೊಂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ನದಿ ಹರಿಯುವ ಹಾದಿಗುಡ್ಡ ಹಲವು ರೂಪ ಪಡೆದು ಕೆಲವೆಡೆ ಮೌನ, ವಿಶಾಲ ಮತ್ತು ನಿರ್ಮಲ, ಮತ್ತೆ ಕೆಲವೆಡೆ ಹಬ್ಬ, ಅಲ್ಲಲ್ಲಿ ನದಿ ಭುರ್ಗೆರೆದು ತುಂಬಿಕ್ಕುತ್ತದೆ. ಈ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಬಳಿ ನೆಲೆ ಹೊಂದಿದೆ. ಎಡದಡದಲ್ಲಿರುವ ಗಗನಚುಕ್ಕಿ ಜಲಪಾತದ ಪಾರ್ಶ್ವ ದೃಶ್ಯ ಭಿನ್ನವಾಗಿದೆ. ಸುಮಾರು 300 ಅಡಿ ಎತ್ತರದಿಂದ ವೈಯಾರದಿಂದ ಗಗನದಿಂದಲೇ ನೀರು ಗಗನಚುಕ್ಕಿ ಎಂದು ಹೆಸರಾಗಿದೆ. ಇದರ ದೃಶ್ಯ ವೈಭವ ನೋಡುವುದೇ ಸೊಬಗು. ಇದು ಸಕ್ಕರೆ ಜಿಲ್ಲೆಗೆ ಪ್ರಕೃತಿಯ ವರದಾನ, ಜಿಲ್ಲೆಯ ಹೆಮ್ಮೆ ಮತ್ತು ಸಂಭ್ರಮ. ಇಂಥ ಸಂಭ್ರಮ ಆಚರಿಸಲು ಪೂರ್ಣ ಸಹಕಾರ, ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್, ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ರವರಿಗೆ, ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರಿಗೆ, ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲಾ ವರ್ಗದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತದೆ. ಮುಂದಿನ ಪೀಳಿಗೆಗೂ ಈ ಸುಂದರ ತಾಣವನ್ನು ಸುಂದರವಾಗಿಯೇ ಉಳಿಸಲು ಆದಷ್ಟು ಪ್ರಕೃತಿ ಸ್ನೇಹಿಯಾಗಿಯೇ ವರ್ತಿಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಿ ಎಂಬ ಮನವಿಯನ್ನು ಮಂಡ್ಯ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಎಲ್ಲ ಸಹೃದಯರಿಗೆ ಗಗನಚುಕ್ಕಿ ಜಲಪಾತದ ದೃಶ್ಯ ವೈಭವವನ್ನು ಅನುಭವಿಸಿ ಆನಂದಿಸಿ.
ಕನ್ನಡ ನಾಡಿನ ಜೀವನದಿ ಈ ಕಾವೇರಿ ಓ ಜೀವನದಿ ಈ ಕಾವೇರಿ ಮಾಡುವೆ ಭಕ್ತಿಯ ವಂದನೆ ಸರ್ ಇಲ್ಲಿ ಸರ್